ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ರಿಲೀಫ್ ಸಿಕ್ಕಿದೆ. ದೈವವನ್ನು ಮಿಮಿಕ್ರಿ ಮಾಡಿದ್ದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಲೇರಿದ್ದು ನಟ. ಬಲವಂತದ ಕ್ರಮ ಆಗಬಾರದು ರಣವೀರ್ ವಿರುದ್ಧವಾಗಿ ಅಂತೇಳಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಇಲ್ಲಿ ಅದೇ ಕಾರಣಕ್ಕೂ ಬಲವಂತದಿಂದ ಏನು ಕ್ರಮ ಜರುಗಬಾರದು ಇದೇ ನಟನ ವಿರುದ್ಧವಾಗಿ ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಮುಂದಿನ ಆದೇಶ ಬರೋವರೆಗೂ ಬಲವಂತದ ಕ್ರಮ ಇಲ್ಲ. ತರಾಟೆಗೆ ತೆಗೆದುಕೊಂಡು ಆದರೂ ಕೂಡ ಆಗಲೇ ಸುಮ್ಮನೆ ಹೇಳಿಬಿಡಲಿಲ್ಲ ಬಲವಂತದ ಕ್ರಮ ಬೇಡ ಅಂಥೇಳಿ. ಈ ನಟನನ್ನು ಕೂಡ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನೀವು ರಣವೀರ್ ಸಿಂಗ್ ಆದರೂ ಆಗಿ ಬೇರೆ ಏನಾದರೂ ನೀವು ಆಗಿರಿ, ಮಾತನಾಡಬೇಕಾದ್ರೆ ಗಮನದಲ್ಲಿ ಇಟ್ಕೊಂಡು ಮಾತನಾಡಬೇಕು. ನಿಮ್ಗೆ ಯಾವುದೇ ಹಕ್ಕಿಲ್ವಲ್ಲ, ಏನು ಹಕ್ಕಿದೆ ನಿಮ್ಗೆ ಆ ಥರ ಎಲ್ಲ ಮಾತನಾಡಲಿಕ್ಕೆ ಅಂಥೇಳಿ ಕೋರ್ಟ್ ಚಾಟಿ ಬೀಸಿದೆ. ಇಲ್ಲಿ ಈಗಾಗಲೇ ರಣವೀರ್ ಸಿಂಗ್ ಈ ರಿಷಬ್ ಶೆಟ್ಟಿಯ ಪಾತ್ರವನ್ನು ಅಣಕಿಸುವಂತೆ ಒಂದು ಸ್ಟೇಜ್ ಮೇಲೆ ಮಾಡಿಬಿಟ್ಟಿದ್ರು ನೋಡಿ. ಆ ಕಣ್ಣಿಗುಡ್ಡೆಲ್ಲ ಹತ್ತಿರ ತಗೊಳ್ಳೋದು, ನಾಲ್ಗೆ ಈಚೆ ಚಾಚಿಬಿಡೋದು. ಈ ಕಡೆ ದೈವ ಒಂದು ನಂಬಿಕೆ, ಆ ನಂಬಿಕೆ ಆಧಾರದ ಮೇಲೆ ಒಂದು ಚಿತ್ರವನ್ನು ಈ ಕಡೆ ರಿಷಬ್ ಶೆಟ್ಟಿ ಮಾಡಿದರು. ಇದನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಈ ರೀತಿ ಅದನ್ನು ಇಮಿಟೇಟ್ ಮಾಡಲಿಕ್ಕೆ ಹೋಗಿ, ಮಿಮಿಕ್ ಮಾಡಲಿಕ್ಕೆ ಹೋಗಿ, ಅನುಕರಿಸ್ಲಿಕ್ಕೆ ಹೋಗಿ ಈ ಥರ ಒಂದು ಹುಚ್ಚಾಟ ಮಾಡಿದ್ದು ರಣವೀರ್ ಸಿಂಗ್. ಈಗಾಗಲೇ ಅವ್ರು ಕ್ಷಮೆ ಕೇಳಿಬಿಟ್ಟಿದ್ದಾರೆ ಅಂಥೇಳಿ ರಣವೀರ್ ಪರ ವಕೀಲರು ಒಂದು ಕಡೆ ವಾದವನ್ನು ಮಾಡ್ತಾರೆ. ರಣವೀರ್ ಸಿಂಗ್ ಹಿರಿಯ ವಕೀಲ ಸಜ್ಜನ್ ಪೋವಯ್ಯ ಅವರು ಎಲ್ಲ ಒಂದು ವಾದವನ್ನು ಮಾಡ್ತಾರೆ. ಆಗಲೇ ಕ್ಷಮೆ ಕೇಳಿಬಿಟ್ಟಿದ್ದಾರೆ, ತಪ್ಪಿನ ಅರಿವಾಗಿದೆ ಅವರಿಗೆ ಅಂಥೇಳಿ, ತನಿಖೆಗೆ ನಾವು ಸಹಕರಿಸ್ತೀವಿ ಅಂತ ಕೂಡ ಒಂದು ಕಡೆ ಹೇಳಿದ್ದಾರೆ. ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುತ್ತೆ. ರಿಷಬ್ ಶೆಟ್ಟಿ ಚಾಮುಂಡಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ರಣವೀರ್ಗೆ ಅದು ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ನೀವು ರಣವೀರ್ ಸಿಂಗ್ ಆಗಿರಿ ಅಥವಾ ಇನ್ನೇನೇ ಆಗಿರಿ, ಅಷ್ಟು ಅಜಾಗರೂಕವಾಗಿ ನಡೆದುಕೊಳ್ಳಬಾರದಿತ್ತು. ರಣವೀರ್ ಸಿಂಗ್ ಸೂಪರ್ ಸ್ಟಾರ್ ಆಗಿರಬಹುದು, ಕಾಮಿಡಿ ಅಥವಾ ಏನೇ ಮಾಡಬಹುದು, ಆದರೆ ಬೇರೆಯವರ ಭಾವನೆಗಳಿಗೆ, ನಂಬಿಕೆಗಳಿಗೆ ಘಾಸಿ ಮಾಡಬಾರ್ದು, ತಿಳ್ಕೊಂಡು ಮಾತನಾಡಬೇಕು ಅಂತ ಕೋರ್ಟ್ ಹೇಳಿದೆ. ತಿಳಿಸ್ಕೊಳ್ಳೋಕ್ಕೆ ಸಂತೋಷ್ ಪಟೇಲ್ ರಣವೀರ್ ಸಿಂಗ್ ಕೇಸಲ್ಲಿ ಏನೆಲ್ಲ ವಾದ ಪ್ರತಿವಾದಗಳಾಯಿತು ಅಂತ. ನಮಕಂತ ಏನು ರಣವೀರ್ ಸಿಂಗ್ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾದ ಬಳಿಕ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಿಲ್ಲ ಅಂತೇಳಿ ಆರೋಪ ಮಾಡಿ ಕೋರ್ಟ್ ಮುಖಾಂತರ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿತ್ತು. ಈ ಪ್ರಕರಣ ಸಂಬಂಧ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಏನು ರಣವೀರ್ ಸಿಂಗ್ ಗೋವಾದಲ್ಲಿ ನಡೆದಂತ ಸಿನಿಮಾ ಫೆಸ್ಟಿವಲ್ ವೇಳೆಯಲ್ಲಿ ನೀಡಿದಂತ ಹೇಳಿಕೆಗಳೇನಿತ್ತು, ಏನು ಫಿಮೇಲ್ ಗೋಸ್ಟ್ ಅಂತ ಹೇಳಿ ಏನು ಉಲ್ಲೇಖವನ್ನು ಮಾಡಿದ್ರು. ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಇದಕ್ಕೆ ಸಾಕಷ್ಟು ವಿರೋಧವಾಗಿತ್ತು. ಇಲ್ಲಿನ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಅಂತ ಹೇಳಿ ಆರೋಪವನ್ನು ಮಾಡಲಾಗಿತ್ತು. ಆದ್ರೆ ಖುದ್ದು ಏನು ಅವ್ರನ್ನ ಕ್ಷಮೆಯನ್ನು ಕೇಳಿದ್ವಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಟ್ಟು, ಆದ್ರೆ ಕೋರ್ಟ್ ರಣವೀರ್ ಸಿಂಗ್ ಅವರನ್ನು ಕರಾಟೆಗೆ ತೆಗೆದುಕೊಂಡಿರುವಂತದ್ದು. ಯಾವುದೇ ಒಂದು ಹೇಳಿಕೆಯನ್ನ ಕೊಡುವುದು ಮುಂಚೆ ಅದರ ಮುಂಚೆ ಯೋಚನೆಯನ್ನ ಮಾಡಬೇಕು. ಅದ್ರ ಜೊತೆಗೆ ಏನು ಅವರ ಪತ್ನಿ ಕೂಡ ಕನ್ನಡದವರೇ ಅಂತ ಹೇಳಿ ಏನು ಮಾಹಿತಿಯನ್ನು ನೀಡಲಾಗಿತ್ತು. ನೀವು ನೀಡಿದಂತ ಹೇಳಿಕೆಯಿಂದಾಗಿ ಬೇರೆಯೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಮನಸ್ಸಿಗೆ ಘಾಸಿ ಆಗ್ಬಾರ್ದು. ನೀವು ಯಾವುದೇ ಒಂದು ಪದವನ್ನು ಉಚ್ಚಾರಣೆ ಮಾಡ ಅರ್ಥವನ್ನು ತಿಳ್ಕೊಂಡಿರ್ಬೇಕು ಅಂತ ಹೇಳಿ, ಮತ್ತೆ ಅದರ ಜೊತೆಗೆ ಜನರು ಅದನ್ನ ಮರಿಬಹುದು. ಇಂಟರ್ನೆಟ್ ನಲ್ಲಿ ಯಾವಾಗಲೂ ಕೂಡ ಅದನ್ನ ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ನೋವಾಗುವ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ಅವರಿಗೆ ಸೂಚನೆಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಅದರ ಜೊತೆಗೆ ಇನ್ನ ತನಿಖೆ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಸೂಚಿಸಿರುವಂತದ್ದು. ಅದೇ ರೀತಿಯಾಗಿ ತನಿಖಾಧಿಕಾರಿಗೆ ಯಾವುದೇ ರೀತಿಯ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಮುಂದಿನ ಆದೇಶದವರೆಗೂ ಕೂಡ ಆದೇಶವನ್ನು ನೀಡಿದ್ದು ಸೋಮವಾರಕ್ಕೆ ಅರ್ಜಿಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ರಾಮಕಾಂತ್. ಥ್ಯಾಂಕ್ ಯು ಸಂತೋಷ್.